ಸರಿ ಅಪ್ಪಾಜಿ. ಬಿಡೋ ಬಿಡೋ ಸಾಯ್ಬೇಕು ಬಿಡೋ. ಇಲ್ಲಪ್ಪ ಆ ಥರ ಎಲ್ಲ ಏನಿಲ್ಲ. ಒಂದು ನಿಮಿಷ, ಒಂದು 2 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡಲಾ? ಕಾಲ್ ಬರ್ತಾ ಇದೆ. ಓಕೆ, ಬಾಯ್ ಬಾಯ್. ಹಲೋ, ಏನಾ? ನಾನು ಇಲ್ಲೇ ಶಾಪ್ ಹತ್ರ ಇದ್ದೀನಿ. ಯಾಕೋ, ಏನಾಯ್ತು? ಏನ ರೂಮ್ ಸೈಡಾ? ಏನು ಹೇಳ್ತಿದ್ದೆ ನೀನು? ಸರಿ ಸರಿ ಇರು, ಬರ್ತೀನಿ ಇರು. ಬಂದೆ 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 ಬಂದೆ. ಏನಾಯ್ತು? ಭದ್ರಣ್ಣ ನೋಡಿ ಅಣ್ಣ, ನನ್ನ ಮಗ ಸೂಸೈಡ್ ಮಾಡ್ಕೊಂಡು ಸಾಯ್ತಾನಂತೆ. ಏಯ್, ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನಾಯ್ತು ನಿನಗೆ? ಏಯ್, ನಿನ್ನೆ ಕೇಳ್ತಾ ಇರೋದು, ಎತ್ತು ತಲೆ. ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನಾಯ್ತು ನಿನಗೆ? ನನ್ನ ಜೀವಕ್ಕಿಂತ ಜಾಸ್ತಿ ಲವ್ ಮಾಡಿ ಹುಡುಗಿ ನನ್ ಮೋಸ ಮಾಡ್ಲಣ್ಣ. ಏನೋ ಅವಳು ನಿನಗೆ ಮೋಸ ಮಾಡ್ತಿದ್ದಾಳ ಅಂತ ಹೇಳ್ತಾ ಇದೆಯಾ? ಆ್ಯಕ್ಚುಲಿ ನೀನು ಕಣ ಮೋಸ ಮಾಡ್ತಾ ಇರೋದು. ಯಾರಿಗೆ ಮೋಸ ಮಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ? ನೀನೇ ಸರ್ವಸ್ವ ಅನ್ಕೊಂಡು ಅನ್ಕೊಂಡಿದ್ದಾರಲ್ಲ ನಿಮ್ಮಪ್ಪ, ಅವ್ರಿಗೆ ನೀನು ಮೋಸ ಮಾಡ್ತಿರೋದು. ಆ್ಯಕ್ಚುಲಿ ಅವಳಲ್ಲ, ಅವಳಿಗೆ ನಿನ್ನ ಥರ 1000 ಜನ ಇದ್ದಾರೆ ಕಣ. ನಿನಗೆ ಯಾರಿದ್ದಾರೆ? ನಿನ್ನ ತಂದೆನ ಬಿಟ್ಟರೆ ಯಾರೋ ಇದ್ದಾರೆ ನಿನಗೆ? ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡಿದ್ದೆ ತಾನೆ? ಯಾಕೋ? ಥೂ. ಇಲ್ಲ ಅಣ್ಣ, ಅವಳು ಇಲ್ದೆ ನಾನು ಬದುಕಕ್ ಆಗಲ್ಲ ಅಣ್ಣ. ಅವಳು ಇಲ್ದೆ ನಾನು ಬದುಕಕ್ ಆಗಲ್ಲ ಅಣ್ಣ. ಜಾಡ್ಸ್ ಒದ್ದೆ ಅಂದ್ರೆ ಮಗನೇ ತಿಂದಿದ್ದೆಲ್ಲ ಆಚೆ ಬಂದ್ಬಿಡ್ಬೇಕು. ನಾಚಿಕೆ ಆಗಲ್ಲ ನಿನಗೆ ಈ ಥರ ಮಾಡಕ್ಕೆ? ಥೂ. ನನ್ನ ಪಾಡೆಗೆ ಕಾಲೇಜು ಸ್ಟಡೀಸು ರೂಮ್ ಅಂತ ಇದ್ದೆ ಅಣ್ಣ ನಾನು. ಆದ್ರೆ ಅವಳು ನನ್ನ ತಲೆಗೆ ಪ್ರೀತಿ ತುಂಬಿಸಿ ನಂಗೆ ಮೋಸ ಮಾಡ್ಲಣ್ಣ. ಬಾ ಕಣ, ಸೂಪರ್. ನಿನ್ನ ಪ್ರಕಾರ ನೀ ಸತ್ತೋದ್ಮೇಲೆ ನಿಮ್ಮಪ್ಪ ಬದುಕಿರ್ತಾರೆ ಅನ್ಕೊಂಡಿದ್ಯಾ? ಹಾ, ನೀನು ಹಿಂಗೆ ಮಾತಾಡ್ತೀಯ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೇನೆ ಇವನು ನೀ ಸೂಸೈಡ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ ತಕ್ಷಣನೇ ರೋಡಲ್ಲಿ ಬರ್ತಾ ನಿನ್ಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೋಡು ಮಗನೇ, ನೋಡು. ಯಾರಂತ ಗೊತ್ತಾಯ್ತಾ? ಕಣ್ಣು ಬಿಡ್ಕೊಂಡು ನೋಡು, ಕನ್ನಡಕ್ಕೆ ಹಾಕೊಂಡು ನೋಡು. ಕಾಣಿಸಿಲ್ಲ ಅಂದರೆ ಕಾಣಿಸ್ತಾ ಯಾರಂತ? ನಿಮ್ಮಪ್ಪ. ಒಬ್ಬರೇ ಒಬ್ಬರು ಕಸ್ಟಮರ್ಸ್ ಇಲ್ಲದೆ ರೋಡಲ್ಲಿ ಕಡಲೆಕಾಯಿ ಮಾರ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ನೋಡು, ಇದನ್ನ ನೋಡಿದ ಮೇಲೆ ನಿನಗೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅನ್ಸುತ್ತಾ? ಅನ್ಸುತ್ತೇನಾ? ಒಂದಿನ ಈ ಥರ ರೋಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡು, ಜೀವದ ಬೆಲೆ ಏನು, ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗತ್ತೆ ಮಗನೇ. ಥೂ. ಓಯ್, ನೋಡಿದೆ ತಾನೇ ನಿಮ್ಮಪ್ಪ ಕಷ್ಟಪಡ್ತಿರೋದು? ಬಾ, ಆಚೆ ಬಾ. ಸಾಯ್ಬೇಕಂತ ಬಂದೆ ತಾನೆ? ಹಾಂ, ಒಂದು ಕೆಲಸ ಮಾಡು, ಹಾರು ಬಾ. ನೋಡು, ನೋಡಿದೆಯಾ? ಇಷ್ಟೆಲ್ಲ ನಿನ್ನ ಕಷ್ಟ ಗೊತ್ತಾದ್ಮೇಲೂ, ಇಷ್ಟೆಲ್ಲ ನಿಮ್ಮ ಅಪ್ಪನ ಪರಿಸ್ಥಿತಿ ಗೊತ್ತಾದ್ಮೇಲೂ ನಿನಗೆ ಸಾಯ್ಬೇಕಂತ ಅನಿಸಿದ್ರೆ ಒಂದು ಕೆಲಸ ಮಾಡು, ಈ ಬಿಲ್ಡಿಂಗಿಂದ ಹಾರಬೇಡ. ಈ ಬಿಲ್ಡಿಂಗಿಂದ ಆಗಿದ್ರೆ ಬರೀ ಕೈಕಾಲು ಮುರಿಯೋತೀನಿ. ಅಲ್ಲೋಡು, 10 ಫ್ಲೋರ್ ಇದೆ ಆ ಬಿಲ್ಡಿಂಗ್ ಮಿನಿಮಮ್. ನಾನು ಬೇಕಾದ್ರೆ ಓನರ್ ಹತ್ರ ಮಾತಾಡ್ತೀನಿ. ಅಲ್ಲಿಂದ ಹಾರು, ಡೈರೆಕ್ಟ್ ಟಿಕೆಟು. ಯಾವ ಕೈಯೂ ಮುರಿಯಲ್ಲ, ಕಾಲು ಮುರಿಯಲ್ಲ. ಶಿವನ್ ಪಾದನೆ. ಆಡ್ತೀಯಾ? ಮಾತಾಡ್ತೀಯಾ? ಹೇಳೋ. ಇಲ್ಲ, ತಪ್ಪಾಯ್ತಣ್ಣ. ಏನು ಹುಡುಗರು ನೀವು? ಈ ಏಜಲ್ಲ ನಮ್ಮಪ್ಪ ರೋಡಲ್ಲೆಲ್ಲ ಕಡ್ಲೆಕಾಯಿ ಮಾಡ್ಕೊಂಡು ನಾನು ನೋಡ್ಕೊಂತಾರಣ. ಈಗ ಅವ್ರಿಗೋಸ್ಕರ ನಾನು ಇವಾಗ ಓದ್ತೀನಣ್ಣ, ಅವ್ರನ್ನ ನೋಡ್ಕೊಂತೀನಣ್ಣ ನಾನು. ಸೂಪರ್. ಈಗ ಅಂದ್ಯಲ್ಲ, ಇದು ಮಾತು, ಇದು ಬದುಕೋರ್ ಲಕ್ಷಣ ಅಂದರೆ. ಸರಿ ಕಣ, ಇನ್ಯಾವತ್ತು ನೀನು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಾಯೋ ಮಾತಾಗಲಿ, ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲಿ ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡಲ್ಲ ಅಂತ ನೀನು ನಾಳೆ ಮಾಡು. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ನಿಮ್ಮ ತಂದೆ ಮೇಲೆ, ನಮ್ಮ ಫ್ರೆಂಡ್ಶಿಪ್ ನಾನೇ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜೀವನ ತುಂಬ ದೊಡ್ಡದು, ಜೀವ ತುಂಬ ಅಮೂಲ್ಯವಾದದ್ದು. ಲವ್ ಹೆಸರಲ್ಲಾಗೋ ಈ ಅಟ್ರಾಕ್ಷನಿಗೋಸ್ಕರ ನಿಮ್ಮ ಬಂಗಾರದಂಥ ಜೀವ ಕಳ್ಕೊಬೇಡಿ.
ಯಾವುದೋ ಒಂದು ನೆನ್ನೆ ಮೊನ್ನೆ ಬಂದಿರೋ ಹುಡುಗನಿಗೋಸ್ಕರ ನಿಮ್ಮ ಪ್ರಾಣ ಕೊಡೋಕ್ಕೂ ಮುಂಚೆ ಒಂದೇ ಒಂದು ಸಲ ನಿಮ್ಮ ತಂದೆ ತಾಯಿ ಕಡೆ ತಿರುಗಿ ನೋಡಿ. ಅವ್ರು ಎಷ್ಟೇ ಕಷ್ಟದಲ್ಲಿದ್ದರು, ಅವ್ರು ಅರ್ಧ ಹೊಟ್ಟೆ ತಿಂದರು, ನಿಮಗೆ ಹೊಟ್ಟೆ ತುಂಬ ಊಟ ಹಾಕಿ ಮೈ ತುಂಬ ಒಳ್ಳೆ ಬಟ್ಟೆ ಹಾಕ್ಕೊಬೇಕು, ಎಲ್ಲರಂತೆ ನನ್ನ ಮಗಳು ಕೂಡ ಒಳ್ಳೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಓದಬೇಕು ಅಂತ ಬಟ್ಟೆ ಕಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾ ಇರ್ತಾರೆ. ಒಂದೇ ಒಂದು ದಿನ ಕೂಡ ಅವ್ರು ಪಡೋ ಕಷ್ಟದ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳೋದಾಗಲಿ ಕಣ್ಣೀರು ಹಾಕೋದಾಗಲಿ ಮಾಡಲ್ಲ. ಯಾಕೆ ಹೇಳಿ? ಎಲ್ಲಿ ತಮ್ಮ ಕಷ್ಟ ಅಂತ ಹೇಳ್ಕೊಂಬಿಟ್ರೆ ನಮ್ಮ ಮಗ ಅಥವಾ ಮಗಳು ಡಿಮೋಟಿವೇಟ್ ಆಗಿಬಿಡ್ತಾರೆ. ಅವ್ರ ಓದಿನ ಕಡೆ ಗಮನ ಹಾಳು ಮಾಡ್ಕೊಂಡ್ಬಿಡ್ತಾರೆ, ಕುಗ್ಬಿಡ್ತಾರೆ ಜೀವನದಲ್ಲಿ ಅಂತೇಳಿ ಒಂದೇ ಒಂದು ದಿನವೂ ಕೂಡ ಅವ್ರ ಕಷ್ಟನ ಹೇಳ್ಕೊಳಲ್ಲ. ನಿಮಗೆ ನಗ್ನಾಗ್ತಾನೆ ಇರ್ತಾರೆ. ಆದರೆ ನೀವೇನು ಮಾಡ್ತೀರ? ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಯಾವುದೋ ಒಂದು ಹುಡುಗಿಗೋಸ್ಕರ 2 ತಿಂಗಳು 3 ತಿಂಗಳು ಪ್ರೀತಿಗೋಸ್ಕರ ಚಿನ್ನದಂತ ನಿಮ್ಮ ಬದುಕನ್ನೇ ಹಾಳು ಮಾಡ್ಕೊಂತ. ದಯವಿಟ್ಟು ಯಾರೇ ಈ ಆತ್ಮಹತ್ಯೆಯನ್ನು ಕೆಟ್ಟ ಯೋಚನೆ ಮಾಡೋಕ್ಕೂ ಮುಂಚೆ ಒಂದೇ ಒಂದು ಸಲ ನಿಮ್ಮ ತಂದೆ ತಾಯಿ ಫೋಟೋ ನೋಡಿ. ನಿಮಗೆ ಅನಿಸುತ್ತೆ ಅವ್ರು ನಿಮ್ಮನ್ನು ಇಷ್ಟು ವರ್ಷ ಎತ್ತು ಸಾಕಿರೋದು ಯಾರೋ ಒಬ್ರಿಗೋಸ್ಕರ ಸೂಸೈಡ್ ಮಾಡ್ಕೊಂಡು ಸಾಯಲಿ ಅಂತಲ್ಲ, ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲಿ ಅಂತ. ಅದ್ರ ಕಡೆ ಗಮನ ಕೊಡಿ. ನೀವೊಂದು ಒಳ್ಳೆಯ ಸಾಧನೆ ಮಾಡಿ ನಿಮ್ಮ ಕಾಲ ಮೇಲೆ ನೀವಿದ್ದರೆ ಎಲ್ಲದೂ ನಿಮ್ಮ ಬೆನ್ನಿಂದನೇ ಇರುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನಮ್ಮ ಜೀವ ತಗೊಳೋಕ್ಕೆ ನಮಗೆ ಯಾವ ರೇಟ್ಸು ಇಲ್ಲ. ಇದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಭಿಕ್ಷೆ, ಅವ್ರು ಹಾಕಿರೋ ಭಿಕ್ಷೆ. ಈ ಜೀವನ ಆ ದೇವರೇ ನಮ್ಮನ್ನು ಕರೆಯೋವರೆಗೂ ಜೋಪಾನವಾಗಿ ಕಾಪಾಡ್ಕೋಬೇಕು. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಎನಿವೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲವ್ ಯು. ಹೀಗೆ ಸಪೋರ್ಟ್ ಮಾಡಿ.